ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ ಆಗಿರುತ್ತೆ. ಈಗಾಗಲೇ ನಿಮಗೆ ಗೊತ್ತಿರಬೇಕು, ನಿನ್ನೆ ಕೋರ್ಟಿನ ಜಡ್ಜ್ಮೆಂಟ್ ಫೈನಲ್ ಆಗಿದೆ. ಜಡ್ಜ್ಮೆಂಟಲ್ಲಿ ಏನು ಬಂದಿದೆ ಅಂತಂದರೆ KPCL ಮತ್ತೆ ಎಕ್ಸಾಮ್ನ ಮಾಡಬೇಕು ಅಂತ ಅನೌನ್ಸ್ಮೆಂಟ್ನ ಕೊಟ್ಟಿದ್ದಾರೆ ಅಲ್ಲಿ ಜಡ್ಜ್ಮೆಂಟಲ್ಲಿ. ಹಾಗಾಗಿ ಈಗ ಇದಿನ್ನೂ ಅಫಿಷಿಯಲ್ ಆಗಿ KPCL ಕಡೆಯಿಂದ ಕನ್ಫರ್ಮೇಷನ್ ಆಗಿಲ್ಲ. ಸಾಕಷ್ಟು ಜನ ಸ್ಟೂಡೆಂಟ್ಸು ಅನೌನ್ಸ್ಮೆಂಟ್ ಆಗೋಗ್ಬಿಟ್ಟಿದೆ ಅಂತ ಕನ್ಫರ್ಮ್ ಆಗೋಗಿದ್ರೆ, ಜಡ್ಜ್ಮೆಂಟ್ ಏನೋ ಬಂದಿದೆ, ಬಟ್ KPCL ಕಡೆಯಿಂದನೂ ಕನ್ಫರ್ಮೇಷನ್ ಆಗಬೇಕು. ಸೊ ಅದನ್ನು ನೀವು ಕನ್ಫರ್ಮೇಷನ್ ಮಾಡ್ಕೊಳ್ಳೋದಕ್ಕೆ KPCL ಅಫಿಷಿಯಲ್ ವೆಬ್ಸೈಟ್ನ ವಿಸಿಟ್ ಮಾಡ್ತಾ ಇರಬೇಕು. ಯಾಕಂದರೆ ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾರೆ ಯಾವುದ್ರ ಬಗ್ಗೆ, KPCL ಎಕ್ಸಾಮ್ ಸಂಬಂಧಪಟ್ಟಂತೆ. ಸೊ ಅಲ್ಲಿ ನಿಮಗೆ ಕನ್ಫರ್ಮ್ ಆಯಿತು ಅಂದರೆ ಮಾತ್ರ ನಿಮಗೆ ಇಲ್ಲಿ 100% ಕನ್ಫರ್ಮೇಷನ್ ಆದಂತೆ ಏನು ಎಕ್ಸಾಮ್ ಆಗುತ್ತೆ ಅಂತೇಳಿ. ಯಾಕಂದರೆ ಜಡ್ಜ್ಮೆಂಟ್ ಬಂದಿದೆ, ಅದು 25%. ನ್ಯೂಸ್ ಪೇಪರಲ್ಲೂ ಅನೌನ್ಸ್ಮೆಂಟ್ ಬಂದಿದೆ, ಅದು 25% ಅಂತ ಕನ್ಸಿಡರ್ ಮಾಡಿದ್ರೆ 50% ಅನೌನ್ಸ್ಮೆಂಟ್ ಕ್ಲಿಯರ್ ಆಗಿದೆ. ಈಗ ಎಕ್ಸಾಮ್ ಆಗುತ್ತೆ ಅಂತ ಹೇಳಿ ಇಷ್ಟು ದಿನ ಸಾಕಷ್ಟು ಜನ ಸ್ಟೂಡೆಂಟ್ಸು ಇನ್ನೇನಾಯಿತು ಅಪಾಯಿಂಟ್ಮೆಂಟ್ ಲೆಟರ್ ಬರುತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ರಿ. ಯಾಕಂದರೆ ಸಿಂಧುತ್ವ ಆಗಿತ್ತು, ಪೊಲೀಸ್ ವೆರಿಫಿಕೇಷನ್ ಆಗಿತ್ತು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿತ್ತು, ಎಲ್ಲ ಪ್ರಾಸೆಸ್ ಏನೇನು ಮಾಡಬೇಕಾಗಿದ್ರು ಎಲ್ಲ ಮಾಡ್ಕೊಳ್ತಾ ಬಂದಿದ್ರು. ಆಲ್ಮೋಸ್ಟ್ 95% ಕಂಪ್ಲೀಟ್ ಆಗೋಗಿತ್ತು. ಇನ್ನೇನು ಅಪಾಯಿಂಟ್ಮೆಂಟ್ ಲೆಟರ್ ಕೊಡೋದು ಮಾತ್ರ ಬಾಕಿ ಇತ್ತು. ಆದರೆ ಈಗ ಇದರಲ್ಲಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ಎಲ್ಲಿ ನಮ್ಮ ಕೋರ್ಟಲ್ಲಿ, ಹೈಕೋರ್ಟಲ್ಲಿ 2 ಬೆಂಚ್ ಜಡ್ಜ್ ಕಡೆಯಿಂದ ನಮಗೆ ಅನೌನ್ಸ್ಮೆಂಟ್ ಬಂದಿದೆ. ಏನಂತೇಳಿ ಅವ್ರ ಜಡ್ಜ್ಮೆಂಟಲ್ಲಿ KPCL ಮತ್ತೆ ಎಕ್ಸಾಮ್ ಮಾಡಬೇಕು. ನೆಗೆಟಿವ್ ಮಾರ್ಕಿಂಗ್ ಸಂಬಂಧಪಟ್ಟಂತೆಯೇ ಈ ಜಡ್ಜ್ಮೆಂಟ್ ಬಂದಿರೋದು. ಸಾಕಷ್ಟು ಜನ ಸ್ಟೂಡೆಂಟ್ಸು ನೆಗೆಟಿವ್ ಮಾರ್ಕಿಂಗ್ ಇದೆ ಅಂತ ಹೇಳಿ ಕೋರ್ಟಲ್ಲಿ ಅಪೀಲ್ ಹೋಗಿದ್ರಿ, ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅಂತೇಳಿ ಅಪೀಲ್ ಹೋಗಿದ್ರಿ. ಈಗ ಏನಾಗಿದೆ ಅಂತಂದರೆ ನೆಗೆಟಿವ್ನೂ ಬೇಡ, ಪಾಸಿಟಿವ್ನೂ ಬೇಡ, ಬೆಟರ್ ಎಕ್ಸಾಮ್ ಮಾಡಿ ಅಂತೇಳಿ ಜಡ್ಜಸ್ಸು ಅನೌನ್ಸ್ಮೆಂಟ್ನ ಕೊಟ್ಟಿದ್ದಾರೆ, ಜಡ್ಜ್ಮೆಂಟ್ನ ಕೊಟ್ಟಿದ್ದಾರೆ. ಹಾಗಾಗಿ ಯಾರೆಲ್ಲ ಆಸ್ಪಿರೆಂಟ್ಸು KPCL ಎಕ್ಸಾಮ್ KPCL ಇನ್ನೊಂದು ನೋಟಿಫಿಕೇಷನ್ಗೆ ವೆಯ್ಟ್ ಮಾಡ್ತಿದ್ರು, ಅವ್ರಿಗೆ ಇದೊಂದು ಮತ್ತೆ ಅವಕಾಶ ಸಿಕ್ಕಂಗಾಯಿತು. ಯಾರೆಲ್ಲ ಸ್ಟೂಡೆಂಟ್ಸು ಸೆಲೆಕ್ಷನ್ ಆಗಿದ್ರಿ, ಫೈನಲ್ ಲಿಸ್ಟಲ್ಲಿ ಬಂದು ಡಾಕ್ಯುಮೆಂಟ್ ಡಿ ವಿ ಆಗಿತ್ತು, ಮೆಡಿಕಲ್ ಚೆಕಪ್ ಏನೂ ಆಗಿರಲಿಲ್ಲ, ಅದಾಗಿದ ನಂತರ ಸಿಂಧುತ್ವ ಆಗಿತ್ತು, ಪೊಲೀಸ್ ವೆರಿಫಿಕೇಷನ್ ಆಗಿತ್ತು, ಇನ್ನೇನು ಅಪಾಯಿಂಟ್ಮೆಂಟ್ ಲೆಟರ್ಗಾಗಿ ವೆಯ್ಟ್ ಮಾಡ್ತಿದ್ರಿ, ಯಾವುದೇ ಕಾರಣಕ್ಕೂ ಬೇಜಾರಾಗೋಕೆ ಹೋಗ್ಬೇಡಿ. ಯಾಕಂದರೆ ಜಡ್ಜ್ಮೆಂಟ್ ಬಂದಿದೆ ಅಲ್ವಾ, ಅದನ್ನು ನಾವು ಆಕ್ಸೆಪ್ಟ್ ಮಾಡಬೇಕಾಗುತ್ತೆ. ಸೊ ಯಾರೆಲ್ಲ ಸೆಲೆಕ್ಷನ್ ಆಗಿದ್ರು ಮತ್ತೆ ಪ್ರಿಪರೇಷನ್ನ ಶುರು ಮಾಡ್ಕೊಳ್ಳಿ. ಯಾಕಂದರೆ ಈಗಾಗಲೇ ನೀವು ಟಾಪಲ್ಲಿ ಇದ್ದೀರಪ್ಪ ಅಂತಂದರೆ ಪ್ರಿಪರೇಷನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಸೊ ಇನ್ನಷ್ಟು ಪ್ರಿಪರೇಷನ್ ಮಾಡಿಕೊಂಡು ಈಗ ಫೈನಲೈಸ್ ಮಾಡ್ಕೊಳ್ಳಿ. ಈಗ ನನ್ನ ಕಡೆಯಿಂದ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ KE ಆಗಲಿ KPCL ಕಡೆಯಿಂದ ಆಗಲಿ ಯಾವುದೇ ಥರದ ರಾಂಗ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ, ಮಿಸ್ಟೇಕ್ಸ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈಗಾಗಲೇ ಅವ್ರು ಮಿಸ್ಟೇಕ್ ಮಾಡಿ 2 ಸಲ ಎಕ್ಸಾಮ್ನ ಮಾಡಿಸ್ಕೊಂಡಿದ್ರು, ಈಗ 3ನೇ ಸಲ ಎಕ್ಸಾಮ್ ಆಗ್ತಾಯಿದೆ. 2 ಸಲ ಅಂತಂದರೆ ಮೊದಲನೇ ಸಲ ಫಸ್ಟ್ ಎಕ್ಸಾಮ್ ಆಗಿತ್ತು, ಅದಾಗಿನ ನಂತರ ಎಕ್ಸಾಮ್ ಮಾಡಿಸ್ಕೊಂಡ್ರು ಫೆಬ್ರವರಿ 18ಕ್ಕೆ, ಮತ್ತು ಅದಾಗಿನ ನಂತರ ಈಗೊಂದು ಎಕ್ಸಾಮ್ ಆಗ್ತಾಯಿದೆ. ಈಗಾಗಲೇ KEದವರು ಒಳ್ಳೆ ಪೆಟ್ಟು ಬಿದ್ದಿದ್ದಾರೆ, KPCLಗೂ ಒಳ್ಳೆ ಪೆಟ್ಟು ಬಿದ್ದಿದೆ ಅಂತ ಅನಿಸುತ್ತೆ. ಈಗ ನಿಮಗೆ ಎಕ್ಸಾಮ್ ಆಗೋದು ಕನ್ಫರ್ಮ್ ಆಗ್ತಾ ಇದೆ. KPCL ಕಡೆಯಿಂದ ಒಂದು ಅಫಿಷಿಯಲ್ ವೆಬ್ಸೈಟ್ ಅಫಿಷಿಯಲ್ ಆಗಿ ನೋಟಿಫಿಕೇಷನ್ ಬಂದರೆ, ಅಫಿಷಿಯಲ್ ಸರ್ಕ್ಯುಲರ್ ಬಂದಿದೆ ಅಂದರೆ 100% ಇದು ಎಕ್ಸಾಮ್ ಆಗೋದು ಕಾಯಂ. ಹಾಗಿದ್ದರೆ ಯಾವಾಗ ಆಗುತ್ತೆ ಏನು ಕತೆ ಅನ್ನೋದೊಂದು ನಿಮ್ಮಲ್ಲಿ ಒಂದು ಡೌಟ್ ಇರುತ್ತೆ. ನೋಡಿ, ಕೋರ್ಟಲ್ಲಿ ಜಡ್ಜ್ಮೆಂಟ್ ಏನು ಬಂದಿದೆ, ಎಕ್ಸಾಮ್ ಮಾಡಿ ಅಂಥೇಳಿ. ಎಕ್ಸಾಮ್ ಮಾಡಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಏನೊಂದು ಪಾಯಿಂಟ್ನ ಹೇಳಿದ್ದಾರೆ ಅಂದರೆ ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನನಗೇನು ಅನಿಸುತ್ತೆ ಅಂತಂದರೆ KPCL ಎಕ್ಸಾಮ್ ನಿಮಗೆ ಒಂದು 6 ಮಂತ್ಸಲ್ಲಿ ಆಗೋಗ್ಬೋದು. ಎಲ್ಲಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೊಟ್ಟ ಮೇಲೆ. ಎಲ್ಲಿ ಅಫಿಷಿಯಲ್ ಅನೌನ್ಸ್ಮೆಂಟು, ಅಫಿಷಿಯಲ್ ಸರ್ಕ್ಯುಲರು KPCL ವೆಬ್ಸೈಟಲ್ಲಿ ಅಫಿಷಿಯಲ್ ಸರ್ಕ್ಯುಲರ್ ಬಂದಿದ್ದ ನಂತರ ಅಲ್ಲಿಂದ ಒಂದು 6 to 9 ಮಂತ್ಸ್, ಮ್ಯಾಕ್ಸಿಮಮ್ 9 ಮಂತ್ಸು, ಮಿನಿಮಮ್ 6 ಮಂತ್ಸ್ ಅಂತ ಕನ್ಸಿಡರ್ ಮಾಡಿ. ಅಷ್ಟರೊಳಗಡೆ ನಿಮಗೆ ಎಕ್ಸಾಮು ಆಗೋಗುತ್ತೆ. ಓಕೆ, ಸೊ ಯಾರೆಲ್ಲ ಆಸ್ಪಿರೆಂಟ್ಸು ಪ್ರಿಪೇರ್ ಆಗ್ತಿದ್ರು, ಚೆನ್ನಾಗಿ ಪ್ರಿಪೇರ್ ಆಗಿ, ಟೆಕ್ನಿಕಲ್ ಎಕ್ಸಾಮ್ಸ್ ಮುಖ್ಯವಾಗಿ ಯಾರು ಪ್ರಿಪೇರ್ ಆಗ್ತಿದ್ರು ಇನ್ನೂ 100% ಎಫರ್ಟ್ಸ್ ಹಾಕಿ. ಯಾಕಂದರೆ ಗುಡ್ ನೋಟಿಫಿಕೇಷನ್ ಇದು, ಹ್ಯೂಜ್ ನಂಬರ್ ಆಫ್ ವೇಕೆನ್ಸೀಸ್ ಇತ್ತು ಈ ನೋಟಿಫಿಕೇಷನಲ್ಲಿ. ಸೊ ಇನ್ನೊಂದು ಏನು ಅನಿಸುತ್ತೆ ಅಂದರೆ KPCL ಅವರು ಒಂದು ಚಿಕ್ಕದಾಗಿ ಬದಲಾವಣೆ ಏನಾರು ತರಬಹುದು. ಯಾಕಂದರೆ ನೋಟಿಫಿಕೇಷನಲ್ಲಿ ಕೆಲವೊಂದು ಸಲ ಶಾರ್ಟ್ ಲಿಸ್ಟ್ ಆಗಿರೋ ಕೆಲವು ಡಿಪಾರ್ಟ್ಮೆಂಟ್ಸಲ್ಲಿ, ಅಂದರೆ ಬ್ರಾಂಚಸಲ್ಲಿ ಬಹಳ ಕಮ್ಮಿ ಮಾರ್ಕ್ಸಲ್ಲಿ ಶಾರ್ಟ್ ಲಿಸ್ಟ್ ಆಗಿದ್ದಾರಲ್ವ. ಹಾಗಾಗಿ ಅದನ್ನು ಅಬ್ಸರ್ವ್ ಮಾಡಿಕೊಂಡ್ರೆ KEದವರಾಗಲಿ KPCL ಅವರಾಗಲಿ ಒಂದು ಸ್ಮಾಲ್ ಸ್ಟೆಪ್ ತೊಗೊಳ್ಬೋದು. ಏನಂದರೆ ಎಕ್ಸಾಮ್ ಫಾರ್ಮೆಟಲ್ಲಿ 35 ಮಾರ್ಕ್ಸ್ ಮಿನಿಮಮ್ ಕೊಡ್ಬೋದು. ಇದನ್ನು ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು KPCL ಅವ್ರು ಏನು ಡಿಸಿಷನ್ ತೊಗೊಳ್ತಾರೆ ಅಂತೇಳಿ. ಅದಾಗಿ ನಂತರ ಕನ್ನಡ ಎಕ್ಸಾಮ್ ಬಗ್ಗೆನೂ ಭಾಳಷ್ಟು ಗೊಂದಲ ಇತ್ತು ಲಾಸ್ಟ್ ಒಂದು 6 ಮಂತ್ಸ್ ಕೆಳಗಡೆ ಅಥವಾ 3-4 ಮಂತ್ಸ್ ಕೆಳಗಡೆ. ಅದ್ರ ಬಗ್ಗೆನೂ ಕ್ಲಾರಿಟಿ ಕೊಡ್ಬೋದು. 150 ಮಾರ್ಕ್ಸು ಅಥವಾ 100 ಮಾರ್ಕ್ಸು ಕಂಪ್ಲೀಟ್ಲಿ ಥಿಯರಿ ಇರ್ಬೋದು. ಇಲ್ಲಿ ಯಾವುದೇ ಥರದ MCQs ಇಲ್ದಂಗೆ ಕಂಪ್ಲೀಟ್ಲಿ ಥಿಯರಿ. ಅಂದರೆ KPSC ಯಾವ ಫಾರ್ಮೆಟ್ ಮಾಡ್ತಿದೆಯೋ ಅದೇ ಫಾರ್ಮೆಟಲ್ಲಿ KEಯನ್ನು ಕಂಡಕ್ಟ್ ಮಾಡೋದಕ್ಕೆ KPCL ಅವರು ಹೇಳ್ಬೋದು. ಹಾಗಾಗಿ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನು 35 ಮಾರ್ಕ್ಸ್ ಮಿನಿಮಮ್ ಮಾರ್ಕ್ಸ್ ಬಗ್ಗೆ. ಅದಾಗಿ ನಂತರ ಪ್ಯಾಟ್ರನ್ ಯಾವುದೇ ಥರ ಚೇಂಜ್ ಆಗಲ್ಲ. ಎಕ್ಸಾಮ್ ಪ್ಯಾಟ್ರನಲ್ಲಿ ಯಾವ ಥರ ಅಂದರೆ 100 ಕ್ವಶನ್ಸ್ಗೆ 100 ಕ್ವಶನ್ಸ್ ಟೆಕ್ನಿಕಲ್ ಇದ್ದೇ ಇರುತ್ತೆ. ಇದರಲ್ಲಿ ಯಾವುದೇ ಥರದ ಬದಲಾವಣೆ ಥರ ಇಲ್ಲ. ಸೊ 100 ಕ್ವಶನ್ಸ್ ಟೆಕ್ನಿಕಲ್ ಇರೋ ಕಾರಣದ ಟೆಕ್ನಿಕಲ್ ಆಸ್ಪಿರೆಂಟ್ಸ್ಗೆ ಇದು ಯೂಸ್ಫುಲ್ ಆಗುತ್ತೆ. ಸೊ ಪ್ರಿಪೇರ್ ಆಗಿ ಚೆನ್ನಾಗಿ. ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಹಾಗೂ ಇನ್ಸ್ಟ್ರುಮೆಂಟೇಷನ್ ಈ ಎಲ್ಲ ಬ್ರಾಂಚಸ್ಸು ಮತ್ತು ಕೆಮಿಕಲ್ ಸೂಪರ್ವೈಸರ್ಸು ಮತ್ತು ಕೆಮಿಸ್ಟ್ರಿಗಳು ಇವರೆಲ್ಲರಿಗೆ ಏನು
ಟೆಕ್ನಿಕಲ್ ಪ್ರಿಪೇರ್ ಆಗ್ತಿರ್ತಾರಲ್ಲ, ಚೆನ್ನಾಗಿ ಪ್ರಿಪೇರ್ ಆಗಿ. ಒಳ್ಳೆ ಇನ್ನೊಂದು ಅವಕಾಶ ಕೊಟ್ಟಂಗೆ, ಯಾರು ಮಿಸ್ ಆಗಿತ್ತು ಅವರಿಗೆ, ಯಾರು ಸೆಲೆಕ್ಷನ್ ಆಗಿದ್ರೋ ಇನ್ನೂ ಅವಕಾಶ ಕೊಟ್ಟಂತೆ. ಯಾಕಂದರೆ ನಿಮ್ಗೆ ಇನ್ನೂ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಈಗ ಕಾಂಪಿಟೇಟಿವ್ ನೋಟಿಫಿಕೇಷನ್ಸ್ ಬಿಟ್ಟಿದ್ದಾರೆ, ಇಸ್ರೋದನ್ನು ನೋಡ್ತಾ ಇರ್ತೀರಾ. ಅದಾಗಿನ ನಂತರ NMDCಯಲ್ಲೂ ನೋಟಿಫಿಕೇಷನ್ ಬಂದಿದೆ. ಯಾರೆಲ್ಲ ಟೆಕ್ನಿಕಲ್ ಪ್ರಿಪೇರ್ ಆಗ್ತಿದ್ದೀರಾ, ಯಾರೆಲ್ಲ 30 ಇಯರ್ಸ್ ಒಳಗಡೆ ಇದ್ದೀರಾ, NMDCನಲ್ಲೂ ಒಂದು ನೋಟಿಫಿಕೇಷನ್ ಇದೆ. ಸೊ ಅದು ನಮ್ಮ ಕರ್ನಾಟಕದಲ್ಲಿರುವಂಥ ಲೊಕೇಶನಲ್ಲೇ ಇದೆ. ಕರ್ನಾಟಕದಲ್ಲಿರುವಂಥ ಲೊಕೇಶನ್ಗೆ ವೇಕೆನ್ಸೀಸ್ ಇದ್ದಾವೆ. 3 ಲೊಕೇಶನ್ಸ್ ಕಾಲ್ ಮಾಡಿದರೆ ಅದರಲ್ಲಿ ಕರ್ನಾಟಕದಲ್ಲೂ ಒಂದು ಲೊಕೇಶನ್ಗೆ ವೇಕೆನ್ಸೀಸ್ ಇದ್ದಾವೆ. ಸೊ ಯಾರೆಲ್ಲ ಕರ್ನಾಟಕ ಆಸ್ಪಿರೆಂಟ್ಸ್ ಇದ್ದೀರಾ ಅದಕ್ಕೆ ಅಪ್ಲೈ ಮಾಡಿಕೊಂಡು ಪ್ರಿಪೇರ್ ಆಗಿ, ಯಾಕಂದರೆ ಅಲ್ಲೂ ದೊಡ್ಡ ನಂಬರ್ ಆಫ್ ವೇಕೆನ್ಸೀಸ್ ಇದೆ. ಆದರೆ ಸ್ಮಾಲ್ ಬದಲಾವಣೆ ಏನಂದರೆ ಹೆವಿ ವೆಹಿಕಲ್ ಲೈಸೆನ್ಸ್ ಕೇಳಿದ್ದಾರೆ. ಯಾರೆಲ್ಲ ಹೆವಿ ವೆಹಿಕಲ್ ಲೈಸೆನ್ಸ್ ಹೊಂದಿದಿರೋ ಅಂದರೆ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ಗೆ, ಸೊ ಅವರು ಆ ನೋಟಿಫಿಕೇಷನ್ಗೆ ಅಪ್ಲೈ ಮಾಡೋದು. ಸೊ ಆ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ NMDC ನೋಟಿಫಿಕೇಷನ್ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಬೇಕಂತಂದರೆ ನೀವು ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ, ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮಾಡಿ. ನಾನು ನಿಮಗೆ ಅಲ್ಲಿ ನನ್ನ ಕಡೆಯಿಂದ ಏನು ಹೆಲ್ಪ್ ಆಗುತ್ತೋ ಅದನ್ನು ನಿಮಗೆ ಹೆಲ್ಪ್ ಮಾಡ್ತೀನಿ. ಅದಾಗಿ ನಂತರ ಇನ್ನೂ ನಿಮಗೆ ಭಾಳಷ್ಟು ಜನ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಏನಿರೋದಂದರೆ, ಇದು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ, ಮತ್ತೆ ಇನ್ನೂ ಡಿಲೇ ಆಗುತ್ತೆ, ಹೇಳಕ್ಕೆ ಬರೋಲ್ಲ. ಆಸ್ಪಿರೆಂಟ್ಸು ಯಾರು ಇಲ್ಲಿಂದ ಪೆಟ್ಟು ಬಿದ್ದಿರ್ಬೋದು, ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇದ್ದು ಶಾರ್ಟ್ ಲಿಸ್ಟ್ ಆಗಿರ್ತಾರ, ಆ ಕ್ಯಾಂಡಿಡೇಟ್ಸ್ ಏನಾದರೂ ಹೋಗ್ಬೋದು, ಹೇಳಕ್ಕೆ ಬರೋಲ್ಲ. ನನ್ನ ಕಡೆಯಿಂದ ನನಗೆ ಅದು ಗೊತ್ತಿಲ್ಲ. ಬಟ್ ಆದರೂ ಕೆಲವು ಸ್ಟೂಡೆಂಟ್ಸ್ ಮಾತಾಡ್ತಿರೋದು ಅಥವಾ ನನಗೆ ಕೇಳಿರೋದನ್ನು ಅವ್ರು ಕೇಳಿರೋದೊಂದು ನನಗಿದೆ. ಸೊ ಭಾಳಷ್ಟು ಜನ ಸ್ಟೂಡೆಂಟ್ಸ್ ಕೇಳ್ತಿದ್ರು, ಸರ್ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಹಾಗೆ ಮಾಡ್ತೀವಿ ಅಂತ ಹೇಳ್ತಿದ್ರು. ಇನ್ ಕೇಸ್ ನೀವು ಸುಪ್ರೀಂ ಕೋರ್ಟ್ಗೆ ಹೋದರೂ ಈ ನೋಟಿಫಿಕೇಷನ್ನು ಕ್ಯಾನ್ಸಲು ಆಗ್ಬೋದು, ಅಥವಾ ಮತ್ತೆ ಎಕ್ಸಾಮ್ ಮಾಡಿ ಅಂತಲೂ ಹೇಳ್ಬೋದು ಎಲ್ಲಿ ಸುಪ್ರೀಂ ಕೋರ್ಟಲ್ಲಿ. ಯಾಕಂದರೆ ಈಗ ಲೋವರ್ ಕೋರ್ಟ್ ಕೊಟ್ಟಿದ್ದಾರೆ ಅಂತಂದರೆ ಆ ಜಡ್ಜ್ಮೆಂಟ್ನ ಅಷ್ಟು ಸಿಂಪಲಾಗಿ ತೆಗ್ದಾಕಲ್ಲ ಅವರು, ಅದನ್ನು ರಿವ್ಯೂ ಮಾಡ್ತಾರೆ. ಆ ರಿವ್ಯೂ ಮಾಡಿದಾಗ ಈಗಾಗಲೇ 6 months ಡಿಸ್ಕಷನ್ನ ಕನ್ಸಿಡರ್ ಮಾಡ್ತಾರೆ. ಆ ಡಿಸ್ಕಷನಲ್ಲಿ ಏನು ನಡೆದಿದೆ, ಏನು ವ್ಯಾಲಿಡ್ ಪಾಯಿಂಟ್ಸ್ ಇದೆ ಅಂತೇಳಿ, ಆ ವ್ಯಾಲಿಡ್ ಪಾಯಿಂಟ್ಸ್ ಪ್ರಕಾರ ನೋಡಿಕೊಂಡ್ರು ಅವ್ರು ಮತ್ತೆ ಎಕ್ಸಾಮ್ ಮಾಡೋದಕ್ಕೆ ಕೊಟ್ಟರು. ನಿಮ್ಮ ಸುಮ್ಮನೆ ಹೋಗಿರೋ ಟೈಮು, ಹಣ ಎಲ್ಲ ವ್ಯರ್ಥ ಆಗೋಗುತ್ತೆ. ಬೆಟರ್ ಯಾವುದೇ ಸ್ಟೂಡೆಂಟ್ ಇರಲಿ ಆದಷ್ಟು ಸುಪ್ರೀಂ ಕೋರ್ಟ್ಗಂತ ಹೋಗೋಕ್ಕೆ ಹೋಗ್ಬೇಡಿ. ನೋಟಿಫಿಕೇಷನ್ ಈಗಾಗಲೇ 8 ವರ್ಷ ಆಗೋಗಿದೆ, ಇನ್ನು ಅಲ್ಲಿಗೂ 10 ಬಿಟ್ಟರೆ ಈ ನೋಟಿಫಿಕೇಷನ್ ಹೋಗೇ ಬಿಡುತ್ತೆ, ಮರ್ತು ಬಿಡಿ. ಈ ನೋಟಿಫಿಕೇಷನ್ ಎಕ್ಸಾಮ್ ಆಗುತ್ತೆ ಅನ್ನೋದನ್ನೇ ಮರ್ತು ಬಿಡುತ್ತೆ ನೀವು. ಹಾಗಾಗಿ ನನ್ನ ಕಡೆಯಿಂದ ನನ್ನ ಸಜೆಷನ್ ಏನಂದರೆ, ಯಾವುದೇ ಕಾರಣಕ್ಕೂ ಸುಮ್ಮನೆ ದುಡ್ಡನ್ನ ವ್ಯರ್ಥ ಮಾಡ್ಕೊಳ್ಕೋಬೇಡಿ, ಟೈಮ್ನು ವೇಸ್ಟ್ ಮಾಡ್ಕೊಳ್ಕೋಬೇಡಿ. ಎಕ್ಸಾಮ್ ಅಂತ ಏನು ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ತಯಾರಿ ಮಾಡ್ಕೊಳ್ಳಿ. ನಾನು ಹೇಳ್ತಿರೋದು ನಿಮಗೆ ತಪ್ಪನ್ಸಿರ್ಬೋದು, ನಾನೇನಾದರೂ ಹೇಳಿದ್ದೀನಿ ತಪ್ಪನ್ಸಿದ್ರೆ ನನಗೆ ಕ್ಷಮಿಸಿ. ಯಾಕಂದ್ರೆ ಸುಪ್ರೀಂ ಕೋರ್ಟ್ಗಂತ ಹೋದರೆ ಡಿಲೇ ಆಗೋಗುತ್ತೆ, ಭಾಳ ಡಿಲೇ ಆಗೋಗುತ್ತೆ. ಅಷ್ಟು ಸಿಂಪಲ್ ಅಲ್ವೇ ಅಲ್ಲ, ನೀವು ಅಂದ್ಕೊಂಡಷ್ಟು ಸಿಂಪಲ್ ಇಲ್ಲ. ಈ ನೋಟಿಫಿಕೇಷನ್ ಬೇಗನೆ ಮುಗಿಯಲ್ಲ. ಯಾಕಂದರೆ ಜಡ್ಜ್ಮೆಂಟು ಹೋಗ್ತಾ ನಿಮಗೆ ಯಾವ 3 ವರ್ಷನೂ ಆಗ್ಬೋದು, 5 ವರ್ಷನೂ ಆಗ್ಬೋದು, 8 ವರ್ಷನೂ ಆಗ್ಬೋದು. ಸೊ ನಿಮ್ಮ ಎಲಿಜಿಬಿಲಿಟಿನೇ ಆಗೋಗ್ಬಿಡುತ್ತೆ, ಏಜ್ ಕ್ರೈಟೀರಿಯಾನೂ ಆಗೋಗ್ಬಿಡುತ್ತೆ. ಆದಷ್ಟು ಮೆಟ್ಲತ್ತಕ್ಕೆ ಹೋಗಬೇಡಿ. ಬೆಟರ್ ಚೆನ್ನಾಗಿ ಪ್ರಿಪೇರ್ ಆಗಿ 6 ತಿಂಗಳು ನಿಮ್ಮದೆಲ್ಲ ಅಂತೇಳಿ ಆ ಟೈಮ್ನ ಯೂಸ್ ಮಾಡಿಕೊಂಡ್ರೆ, ಯಾರೆಲ್ಲ 100% ಎಫರ್ಟ್ಸ್ ಕೊಟ್ಟಿದ್ದಾರೋ ಅವ್ರದ್ದು ರಿಸಲ್ಟ್ ಬಂದೇ ಬರುತ್ತೆ. ಸೊ ಆ ನಂಬಿಕೆ ಇಟ್ಕೊಂಡು ಚೆನ್ನಾಗಿ ಪ್ರಿಪೇರ್ ಆಗಿ. ಸೊ ಇನ್ನೂ ಏನಾದರೂ ಹೇಳೋದಿತ್ತಂತಂದರೆ, ಇಲ್ಲಿ ಇನ್ನೊಂದು ಹೇಳೋದಿತ್ತಂತಂದರೆ, ಭಾಳಷ್ಟು ಜನ ಸ್ಟೂಡೆಂಟ್ಸ್ ನನಗೆ ಇನ್ನೂ ಒಂದು ಕೇಳ್ತಾಯಿದ್ರು ಏನಂದರೆ, ಸರ್ ಈಗ ಈ ಎಕ್ಸಾಮ್ನ ಯಾರಿಗೆಲ್ಲ ಅಟೆಂಡ್ ಮಾಡೋದಕ್ಕೆ ಅವಕಾಶ ಕೊಡ್ತಾರಂತೇಳಿ. ಸೊ ಇದು KPCL ಅವ್ರ ಕಡೆಯಿಂದ ಬರಬೇಕಿದು, ಅವರು ಹೇಳಬೇಕು, ಅವ್ರು ಕನ್ಫರ್ಮೇಷನ್ ಕೊಡಬೇಕು. ಯಾಕಂದರೆ ಜಡ್ಜ್ಮೆಂಟಲ್ಲಿ ನನಗೆ ಎಲ್ಲೂ ಕಾಣಲಿಲ್ಲ ಈ ಥರ ಹೇಳಿರೋದು. ಏನಪ್ಪ ಅಂತಂದರೆ ಫೆಬ್ರವರಿ 18ನೇ ತಾರೀಕು ಯಾರೆಲ್ಲ ಅಟೆಂಡ್ ಮಾಡಿದ್ರಿ ಅವ್ರಿಗೆ ಮಾತ್ರ ಈ ಎಕ್ಸಾಮ್ ಅಂತ ಹೇಳಿರೋದು ನನಗೆಲ್ಲೂ ಕಾಣಲಿಲ್ಲ. ಸೊ ಅದನ್ನು KPCL ಅವ್ರು ಕನ್ಫರ್ಮೇಷನ್ ಕೊಡಬೇಕು, ಯಾರು ಅಟೆಂಡ್ ಮಾಡಬೇಕು, ಯಾರು ಅಟೆಂಡ್ ಮಾಡೋಕ್ಕಾಗಲ್ಲ, ಅಥವಾ ಎಲ್ಲರೂ ಅಟೆಂಡ್ ಮಾಡ್ಬೋದಾ. ಮೊತ್ತ ಇದಕ್ಕೆ ಬಿದ್ದಿರೋದೆಷ್ಟು 56,000 ಅಪ್ಲಿಕೇಶನ್ಸ್ ಆಸ್ಪಿರೆಂಟ್ಸ್ ಅಪ್ಲೈ ಮಾಡಿದ್ದಾರೆ. ಸೊ 56,000 ಅಟೆಂಡ್ ಮಾಡ್ಬೋದಾ, ಅಥವಾ ಫೆಬ್ರವರಿ 18 ಅಟೆಂಡ್ ಮಾಡಿರೋರು ಮಾತ್ರ ಅಟೆಂಡ್ ಮಾಡ್ಬೋದಾ ಅನ್ನೋದನ್ನು KPCL ಅವ್ರ ಕಡೆಯಿಂದ ಕನ್ಫರ್ಮೇಷನ್ ಬರಬೇಕು. ಅದು ಆಫಿಷಿಯಲ್ ವೆಬ್ಸೈಟಲ್ಲಿ ಅಥವಾ ಆಫಿಷಿಯಲ್ ಸರ್ಕ್ಯುಲರಲ್ಲಿ ಕೊಡ್ತಾರೆ. ಇನ್ ಕೇಸ್ ಕೊಡಲಿಲ್ಲ ಅಂತಂದರೆ ನೀವು ಹೆಲ್ಪ್ಲೈನ್ ನಂಬರ್ಗೆ ಫೋನ್ ಮಾಡಿ ಕೇಳಿ ಯಾರೆಲ್ಲ ಅಟೆಂಡ್ ಮಾಡೋಕ್ಕಾಗುತ್ತೆ. ಯಾಕಂದರೆ ಈಗಾಗಲೇ ಮಿಸ್ಟೇಕ್ಸ್ ಆಗಿದ್ದಾವೆ, ನಿಮ್ಮ ಕಡೆಯಿಂದನೂ ಆಗಿದೆ, ಸ್ಟೂಡೆಂಟ್ಸ್ ಕಡೆಯಿಂದನೂ ಆಗಿದೆ. ಯಾಕಂದರೆ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ನೀವು ಮುಂಚೆನೇ ಕ್ಲಾರಿಟಿ ತೊಗೊಳ್ಬೇಕಾಯಿತು, KE ಕಡೆಯಿಂದಾಗಲಿ KPCL ಕಡೆಯಿಂದಾಗಲಿ. ಸೊ ಈಗ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ಟೇಕ್ಸ್ ಮತ್ತೆ ಮಾಡ್ಕೊಳಕ್ಕೆ ಹೋಗಬೇಡಿ, ಅವ್ರಿಗೂ ಮಿಸ್ಟೇಕ್ಸ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಿಮ್ಮ ಕಡೆಯಿಂದ ಏನು ಕೆಲಸ ಮಾಡೋದಿದೆ ಅದು ಮಾಡಿ. ಕೇಳಿ ಹೆಲ್ಪ್ಲೈನ್ ಮೆಂಬರ್ಸ್ ಇರೋದೇ ಅದಕ್ಕೆ, ಏನು ಕ್ಲಾರಿಟಿ ಇರುತ್ತೆ ಅದನ್ನು ಕೊಡೋದಕ್ಕೆ. KPCL ಅಧಿಕಾರಿಗಳು ಇರೋದು ಅದಕ್ಕೆ, ನಿಮಗೆ ಏನು ಪ್ರಾಬ್ಲಮ್ ಇರುತ್ತೆ, ಏನು ಸಮಸ್ಯೆ ಇರುತ್ತೆ ಅದನ್ನು ಬಗೆಹರಿಸೋದು. ಹಾಗಾಗಿ ಅವ್ರು ಕೇಳಿ, ಏನು ನೆಗೆಟಿವ್ ಮಾರ್ಕಿಂಗ್ ಮೆನ್ಷನ್ ಮಾಡ್ತಿರಾ ಇಲ್ಲ, ನೆಗೆಟಿವ್ ಮಾರ್ಕಿಂಗ್ ಇದೆಯಾ ಇಲ್ಲ, ಇತ್ತು ಅಂದರೆ ಆ ಹಾಲ್ ಟಿಕೆಟಲ್ಲಿ ಅಥವಾ ನೋಟಿಫಿಕೇಶನ್ ಇದರಲ್ಲಿ ಯಾವುದರಲ್ಲಂತರ ನಿಮ್ಮ ಒಂದು ಕ್ವಶನ್ ಬುಕ್ಲೆಟಲ್ಲಿ ಮೆನ್ಷನ್ ಮಾಡೋಕ್ಕೆ ಹೇಳಿ. ಅದಾಗಿ ನಂತರ ಯಾರೆಲ್ಲ ಅಟೆಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೇಳಿ. ಅದಾಗಿ ನಂತರ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಇನ್ನೂ ಸ್ಪಷ್ಟನೆ ಕೇಳಿ. ಯಾವ ಫಾರ್ಮೆಟ್ ಇದೇ ಫಾರ್ಮೆಟ್ ಇರುತ್ತಾ, ಇನ್ನೂ ಏನಾದರೂ ಬದಲಾವಣೆ ಬರುತ್ತಾ, ಅಥವಾ ಇದರಲ್ಲಿ ಬದಲಾವಣೆ ಬರೋದಾದರೆ ಏನು ಬದಲಾವಣೆ ತರ್ತೀರಾ, ಇದನ್ನೆಲ್ಲ ಪಾಯಿಂಟ್ಸ್ನ ನೀವು ಕೇಳಬೇಕು, ಸ್ಪಷ್ಟನೆ ಪಡೆದುಕೊಳ್ಳಬೇಕು. ಇದನ್ನು ಪಡೆದುಕೊಂಡ್ರೆ ನಿಮಗೆ ಕ್ಲಾರಿಟಿ ಇರುತ್ತೆ ಪ್ರಿಪೇರ್ ಮಾಡೋದಕ್ಕೆ. ಓಕೆ, ಇದನ್ನು ಬಿಟ್ಟು ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ. ನನ್ನ ಕಡೆಯಿಂದ ನಾನು ಏನು ಹೆಲ್ಪ್ ಮಾಡೋಕ್ಕಾಗುತ್ತೋ ಅದನ್ನು ಮಾಡ್ತೀನಿ. ಆದಷ್ಟು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿ ನಿಮ್ಗೆ ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಒಂದು ನಾನು ಹೇಳಿರೋವಂಥ ಇನ್ಫಾರ್ಮೇಷನಲ್ಲಿ ಯಾವುದಾದ್ರೂ ನಿಮಗೆ ತಪ್ಪು ಅನಿಸ್ತಂದ್ರೂ ಅದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಏನಾದರೂ ಅದರಲ್ಲಿ ಮಿಸ್ಟೇಕ್ ಇತ್ತು ಅಂದರೆ ನಾನು ಕ್ಲಾರಿಟಿ ತೊಗೊಂಡು ನಿಮಗೆ ಇನ್ನೂ ಒಂದು ವೀಡಿಯೋದಲ್ಲಿ ಆ ಕ್ಲಾರಿಟಿನ ಕೊಡ್ತೀನಿ. ಸೊ ಇದನ್ನು ಬಿಟ್ಟು
ಸೊ ಇದನ್ನು ಬಿಟ್ಟು ಇನ್ನೊಂದು ಹೇಳಬೇಕಪ್ಪ ಅಂದರೆ ಲಾಸ್ಟ್ ಟೈಮು ಆಸ್ಪಿರೆಂಟ್ಸ್ ಒಂದು 9,000-12,000 ಜನ ಆಸ್ಪಿರೆಂಟ್ಸ್ ಏನೋ ಅಟೆಂಡ್ ಮಾಡಿದ್ದಾರೆ KPCL ರೀ ಎಕ್ಸಾಮ್ ಕಂಡಕ್ಟ್ ಮಾಡಿದಾಗ February 18th. ಸೊ ಇದು ಭಾಳಷ್ಟು ಮಟ್ಟದಲ್ಲಿ ಅಟೆಂಡ್ ಮಾಡಬೇಕಾಗಿತ್ತು, ಯಾಕಂದರೆ ಸಾಕಷ್ಟು ಜನಕ್ಕೆ ಅವೇರ್ ಇರಲಿಲ್ಲ ಈ ಒಂದು ನೋಟಿಫಿಕೇಷನ್ ರೀ ಎಕ್ಸಾಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾಕಂದರೆ ಅವರ ಮೊಬೈಲ್ ನಂಬರ್ಸ್ ಕಳೆದೋಗಿತ್ತು, ಆ ಮೊಬೈಲ್ ನಂಬರ್ಗೆ ಹೋಗಿರಲಿಲ್ಲ ಮೆಸೇಜು. ಹಾಗಾಗಿ ನಿಮ್ಗೆ ಆದಷ್ಟು ಪ್ರಯತ್ನ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಯಾರು ಓದ್ಸಲ ಬರೆಯೋಕ್ಕಾಗಿರಲಿಲ್ಲೋ ಅವ್ರಿಗೂ ಇನ್ಫಾರ್ಮ್ ಮಾಡಿ. ಆದಷ್ಟು ಈ ವಿಡಿಯೋನ ಯಾರಿಗೆಲ್ಲ ತಲುಪಬೇಕೋ ಅವ್ರಿಗೆ ತಲುಪಿಸಿ, ಯಾಕಂದರೆ ನಿಮ್ಮ ಕಡೆಯಿಂದನೂ ಹೆಲ್ಪ್ ಆಗ್ದಂಗೆ ಆಗುತ್ತೆ ಅವ್ರಿಗೂ. ಸಾಕಷ್ಟು ಜನ ಕನ್ಸ್ಕೊಂಡ್ಕೊಂಡಿರ್ತೀರ ಗೌರ್ಮೆಂಟ್ ಎಕ್ಸಾಮ್ ಮಾಡ್ಕೊಳ್ಬೇಕಂತೇಳಿ, ಅವಕಾಶ ಬಂದಿರುತ್ತೆ, ಆ ಅವಕಾಶದ ಬಗ್ಗೆ ಗೊತ್ತಾಗಿರಲ್ಲ. ಹಾಗಾಗಿ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ. ಯಾರೆಲ್ಲ ನಿಮ್ಮ ಕಾಂಟ್ಯಾಕ್ಟಲ್ಲಿ ಇರ್ತಾರೋ ಈ KPCLಗೆ ಅಪ್ಲೈ ಮಾಡಿರ್ತಾರೋ ಅವರಿಗೆಲ್ಲ ಇನ್ಫಾರ್ಮೇಷನ್ನ ಕೊಡಿ. ಓಕೆ, ಇದು ಬಿಟ್ಟು ಇನ್ನೊಂದು ನಾನು ಹೇಳ್ತಿದ್ನಲ್ಲ NMDC ನೋಟಿಫಿಕೇಷನ್ ಇದೆ ಅಂತೇಳಿ. ಸೊ NMDC ನೋಟಿಫಿಕೇಷನು ಇದೆ, ಅದು ಮೊನ್ನೆ ತಾನೇ ಸ್ಟಾರ್ಟ್ ಆಗಿದೆ. ಯಾರೆಲ್ಲ ಆಸ್ಪಿರೆಂಟ್ಸು ಟೆಕ್ನಿಕಲ್ ಎಕ್ಸಾಮ್ ಪ್ರಿಪೇರ್ ಆಗ್ತಾಯಿದ್ರು ಅವ್ರಿಗೆ ಅದೊಂದು ಒಳ್ಳೆಯ ಅವಕಾಶ. ಅಲ್ಲಿ ಎಕ್ಸಾಮ್ ಫಾರ್ಮೆಟ್ ಹೇಗಿದೆ ಅಂತಂದರೆ 30 ಟೆಕ್ನಿಕಲ್ ಇದೆ, 50 ಜನರಲ್ ಸ್ಟಡೀಸ್ ಇದೆ, 20 ಆಪ್ಟಿಟ್ಯೂಡ್ ರೀಸನಿಂಗ್ ಇದೆ. ಹಾಗಾಗಿ ಟೋಟಲ್ 100 ಮಾರ್ಕ್ಸ್ ಕಂಡಕ್ಟ್ ಮಾಡ್ತಿದ್ದಾರೆ. ಕೇವಲ 2 ರೌಂಡೇ, ಸೇಮ್ ಇಸ್ರೋ ಫಾರ್ಮೆಟ್ ಇದೆ. ಮೊದಲನೇ ರೌಂಡ್ ನಿಮಗೆ ರಿಟರ್ನ್ ಟೆಸ್ಟ್ ಇರುತ್ತೆ, 2ನೇ ರೌಂಡು ಟೆಕ್ನಿಕಲ್ ಟ್ರೇಡ್ ಟೆಸ್ಟ್ ಇರುತ್ತೆ, ಅಂದರೆ ಟೆಕ್ನಿಕಲ್ ಎಬಿಲಿಟಿ ಟೆಸ್ಟ್ ಇರುತ್ತೆ. ಸೊ 2 ರೌಂಡ್ ಕ್ಲಿಯರ್ ಆಯ್ತು ಅಂದರೆ ಅಲ್ಲೂ ಪರ್ಮನೆಂಟ್ ಅಪಾಯಿಂಟ್ ಆಗೋಗುತ್ತೆ. ಅದನ್ನು ಒಂದು PSU ಆಗಿರುತ್ತೆ. ಹಾಗಾಗಿ ಅಲ್ಲೂ ಸ್ಯಾಲ್ರಿನೂ ಚೆನ್ನಾಗಿದೆ, 19,000 ಸಮಥಿಂಗ್ ಬೇಸಿಕ್ ಇದೆ. ಅದಾಗಿನ ನಂತರ 19,500 1.5 ವರ್ಷ ಆಗಿದ ನಂತರ ಟ್ರೈನಿಂಗ್ ನಂತರ ಬೇಸಿಕ್ ಆಗಿರುತ್ತೆ. ಸೊ ನಿಮಗೆ ಆ ನೋಟಿಫಿಕೇಷನ್ ಬೇಕು ಅಂದರೆ ಅಫಿಷಿಯಲ್ ವೆಬ್ಸೈಟ್ನ ನೀವು ವಿಸಿಟ್ ಮಾಡ್ಬೋದು. NMDC ನೋಡಿ, NMDC. ಸೊ ಈ ಒಂದು ನೋಟಿಫಿಕೇಷನ್ ನೀವು ಅಫಿಷಿಯಲ್ ವೆಬ್ಸೈಟಿಂದ ಡೌನ್ಲೋಡ್ ಮಾಡಿಕೊಂಡು ಪ್ರಾಸೆಸ್ನೆಲ್ಲ ಒಂದ್ಸಲ ಚೆಕ್ ಮಾಡಿ. ಏನಾದರೂ ಡೌಟ್ ಬಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಿಮಗೆ ಅದನ್ನು ನೋಡಿಕೊಂಡು ನಾನು ನಿಮಗೆ ಡೀಟೇಲ್ನ ತಲುಪಿಸ್ತೀನಿ. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಡೌಟ್ ಇತ್ತು, ಏನಾದರೂ ಕೇಳೋದಿತ್ತಂದರೆ ನೀವೇನು ಮಾಡ್ಬೋದು, ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಆ ಮೆನ್ಷನ್ ಮಾಡಿರೋ ಪ್ರಕಾರ ನಾನು ಕಮೆಂಟಿಗೆ ನಿಮಗೆ ರಿಪ್ಲೈ ಕೊಡ್ತೀನಿ. ನಿಮ್ಗೇನು ಡೌಟ್ ಇರುತ್ತೋ ಅದನ್ನು ಕ್ಲಿಯರ್ ಮಾಡಿಕೊಡ್ತೀನಿ. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೊಂದು ಏನು ಹೇಳಬೇಕಪ್ಪ ಅಂದರೆ, ನಾನು ಇಲ್ಲಿ ಕೆಲವೊಂದನ್ನು ತೋರಿಸ್ಬೇಕಾಯ್ತು, ಇದನ್ನು ತೋರಿಸೋದು ಮರ್ತೆ ನಾನು. ಸೊ ನೀವು ನೋಡಿರ್ಬೋದು ಇಲ್ಲಿ ನ್ಯೂಸ್ ಪೇಪರ್ಸಲ್ಲೂ ಕೂಡ ಪ್ರಕಟಣೆ ಈಗಾಗಲೇ ಬಂದುಬಿಟ್ಟಿದೆ. ಸೊ ನಾನು ಹೇಳಿದ್ನಲ್ಲ KPCL ಕಡೆಯಿಂದ ಒಂದು ಅಫಿಷಿಯಲ್ ಆಗಿ ಸರ್ಕ್ಯುಲರ್ ಬರಬೇಕು, ಏನು ರೀ ಎಕ್ಸಾಮ್ ಮಾಡ್ತಿದ್ವಿ ಅಂತೇಳಿ. ಹೈಕೋರ್ಟಿನ ಮಹತ್ವದ ಆದೇಶ ಅಂತ ಇಲ್ಲಿ ನೋಡ್ತಾ ಇರ್ತೀರಾ ನೀವು. AE ಮತ್ತು JE ಆಯ್ಕೆ ಪಟ್ಟಿ ರದ್ದು ಆಗಿದೆ. 404 AE JE ಆಯ್ಕೆ ಪಟ್ಟಿ ರದ್ದು ಆಗಿದೆ ಅಂತ ಹೇಳಿದ್ದಾರೆ. ಇದು ಹೇಳಬೇಕಂದ್ರೆ 600 ಸಮಥಿಂಗ್ ಇತ್ತಲ್ಲ ವೇಕೆನ್ಸೀಸು. ಸೊ ಎಲ್ಲ ಆಗಿರೋಂಥ ನೋಟಿಫಿಕೇಷನು ಅದೇ ಏನಂತೀರ ರಿಸಲ್ಟ್ ಶೀಟ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಅದೇ ಥರನೇ ಇನ್ನೂ ಬೇರೊಂದು ಇದು ನ್ಯೂಸ್ ಪೇಪರ್ಸಲ್ಲೂ ಕೊಟ್ಟಿದ್ದಾರೆ ನೋಡಿ. ಪ್ರಜಾವಾಣಿಯಲ್ಲೂ ಕೂಡ KPCL AE JE ಆಯ್ಕೆ ಪಟ್ಟಿ ರದ್ದು ಆಗಿದೆ ಅಂತ ಹೇಳಿ ಅದರ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. 2017ರಲ್ಲಿ ನೋಟಿಫಿಕೇಷನ್ ಆಯಿತು, 2018ರಲ್ಲಿ ಮೊದಲ ಪರೀಕ್ಷೆ ಆಗಿರುತ್ತೆ, 2024ರಲ್ಲಿ 3ನೇ ಪರೀಕ್ಷೆ ಆಗಿರುತ್ತೆ. ಈಗ ಇದನ್ನು 2025ರಲ್ಲಿ ನೀವು ಒಂದು ಕನ್ಸಿಡರ್ ಮಾಡೋದು 3ನೇ ಬಾರಿ. ಈ ಸಲ ಮಾತ್ರ ಯಾವುದೇ ಥರದ ಎಡವಟ್ಟು ನಡೆಯಲ್ಲ. KPCL ಕಡೆಯಿಂದಾಗಲಿ KE ಕಡೆಯಿಂದಾಗಲಿ ನಡೆಯಲ್ಲ ಅಂತ ನನಗೆ ಭರವಸೆ ಇದೆ. ಆದಷ್ಟು ನಿಮ್ಮ ಕಡೆಯಿಂದನೂ ನಾನು ಹೇಳಿದ್ನಲ್ಲ ಕ್ಲಾರಿಟಿ ಏನೇನು ತೊಗೊಳ್ಬೇಕಂತೇಳಿ ಆ ಕ್ಲಾರಿಟಿ ಎಲ್ಲ ತೊಗೊಳ್ಳಿ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ, ಇದೊಂದು ಒಳ್ಳೆಯ ಅವಕಾಶ ಅಂತ ಅಂದ್ಕೊಳ್ಳಿ. ಚೆನ್ನಾಗಿ ಪ್ರಿಪೇರ್ ಆಗಿ, ಚೆನ್ನಾಗಿ 100% ಎಫರ್ಟ್ಸ್ ಕೊಟ್ಟಿದ್ರಂದರೆ ಮತ್ತೆ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಯಾರೆಲ್ಲ 1:3 ಬಂದು ಮಿಸ್ ಆಗಿದ್ದೀರಿ, ಯಾರೆಲ್ಲ ಹೋದ್ಸಲ ಪ್ರಿಪೇರ್ ಮಾಡೋಕ್ಕಾಗಿ 100% ಕೊಡೋಕ್ಕಾಗಿರಲಿಲ್ಲ, ಯಾರೆಲ್ಲ ಪ್ರಿಪೇರ್ ಮಾಡ್ಕೋಬೇಕಂತಂದಿದ್ರೆ ಆದರೆ ಗೊತ್ತಾಗಿರಲಿಲ್ಲ ಅನ್ನೋರಿಗೆ ಮತ್ತೊಂದು ಅವಕಾಶ ಇದು. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ. ಮತ್ತು ಅದಾಗಿ ನಂತರ ಇನ್ನೊಂದೇನೆಂದರೆ ಈ 44-45 ಇಯರ್ಸ್ ಆಗಿರೋರು ಕೂಡ ಕೆಲವರು ಇದ್ದಾರೆ. ಯಾಕಂದರೆ ನೋಟಿಫಿಕೇಷನ್ ಬಿಟ್ಟಾಗ ಅವರಿಗೆ 37 ಆಗಿರ್ಬೋದು. ನೋಟಿಫಿಕೇಷನ್ ಕಂಪ್ಲೀಟ್ ಅಂದರೆ ಇವತ್ತಿಗೆ ಅವ್ರಿಗೆ 7 ವರ್ಷ ಆಗಿದೆ ಅಂತಂದರೆ 45 ವರ್ಷ ಆಗಿರುತ್ತೆ. ಹಾಗಾಗಿ 45, 43, 42 ವರ್ಷ ಇರೋರು ಅವ್ರಿಗೆ ಯಾವುದೇ ಥರದ ಸಮಸ್ಯೆ ಆಗಲ್ಲ. ಯಾಕಂದರೆ ಈ ನೋಟಿಫಿಕೇಷನಲ್ಲಿ ನಿಮಗೆ ಅಪ್ಲೈ ಮಾಡಿದಿರಾ, ನಿಮ್ಮದು 45 ವರ್ಷ ಆಗಿರ್ಬೋದು, 50 ವರ್ಷ ಆಗಿರ್ಬೋದು, ಅಪ್ಲೈ ಮಾಡಿದಿರಾ ಅಂತಂದಮೇಲೆ ಕಂಪಲ್ಸರಿ ನೀವು ಕೊಡಲೇಬೇಕಾಗುತ್ತೆ, ಕೊಡ್ಬೋದು ಕೂಡ. ಯಾವುದೇ ಕಾರಣಕ್ಕೂ ನಿಮ್ಮನ್ನು ಎಲಿಜಿಬಿಲಿಟಿ ಆಗಿದೆ ಅಂತ ಹೇಳಿ ನಿಮ್ಮನ್ನ ರಿಮೂವ್ ಮಾಡಲ್ಲ. ಅದಾಗಿ ನಂತರ ಇನ್ನೊಂದು ಪಾಸಿಬಿಲಿಟಿ ಏನಿದೆ ಅಂದರೆ KPCL ಕಡೆಯಿಂದ ಎಕ್ಸ್ಟ್ರಾ ವೇಕೆನ್ಸೀಸ್ನ ಆ್ಯಡ್ ಮಾಡಿ ಅಡೆಂಡಮ್ ಅಂತ ನೋಟಿಫಿಕೇಷನ್ ಇಶ್ಯೂ ಮಾಡಿ ಹೊಸ ಆಸ್ಪಿರೆಂಟ್ಸ್ ಕೂಡ ಒಂದು ಅವಕಾಶ ಕೊಡೋ ಚಾನ್ಸಸ್ ಇರಬಹುದು. ಅದ್ರ ಬಗ್ಗೆ KPCL ಅವರೇ ನೋಡಬೇಕು, ಏನು ಮಾಡಬೇಕು ಅನ್ನೋದು ಅವರು ಡಿಸೈಡ್ ಮಾಡಬೇಕಾಗಿರೋದು. ಬಟ್ ನನಗೇನು ಅನಿಸುತ್ತೆ ಅಂದರೆ ಹೊಸ ಆಸ್ಪಿರೆಂಟ್ಸ್ಗೆ ಒಂದು ಚಾನ್ಸ್ನ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಒಂದು 5% ನಂಬಿಕೆ ಅದು. ನೋಡೋಣ ಅದೇನು 100% ಆಗುತ್ತೆ ಇಲ್ಲ ಅಂತ ಮುಂದೆ ಬರುವಂಥ ದಿನಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ KPCL ಕಡೆಯಿಂದ. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.